ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಒಂದು ಮೇಳ ತರ ಹಾಕಿದ್ದಾರೆ. ಶಾಪ್ಸ್ ಆಗಿರ್ಬೋದು, ಇವಾಗ ಫುಡ್ ಸ್ಟಾಲ್ಸ್ ಆಗಿರ್ಬೋದು, ಮತ್ತೆ ವೆರೈಟಿ ಆಗಿರುವಂತಹ ಹೋಮ್ ಡೆಕೋರೇಟಿವ್ ಐಟಮ್ಸ್, ಹ್ಯಾಂಡ್ ಮೇಡ್ ಐಟಮ್ಸ್ ಇಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ತುಂಬಾ ದಿನದ ಹಿಂದನೇ ಹೋಗ್ಬೇಕಿತ್ತು, ಆದ್ರೆ ಟೈಮ್ ಸಾಕಾಗಿರ್ಲಿಲ್ಲ. ಪಾಪಕ್ ಕೂಡ ಫೀವರ್ ಇತ್ತು, ಎಲ್ಲಿಗೂ ಹೋಗಕ್ಕಾಗಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಮಕ್ಳು ಇಬ್ರು ಟ್ಯೂಷನ್ಗೆ ಹೋಗಿದ್ದಾರೆ, ಪಾಪು ಕಟ್ಕೊಂಡು ನಾವು ಹೋಗ್ತಾ ಇದೀವಿ. ನಮ್ಮನೆಯವ್ರು ಕೂಡ ಬೇಗ ಬಂದಿದ್ರು ಇವತ್ತು, ಒಂದು 5 o'clockಗೆಲ್ಲ ಟೀ ಗಿ ಎಲ್ಲ ಮಾಡಿ ಕುಡ್ದಿ. ಅವರಿಗೆ ಸಂಜೆ ಟೈಮ್ ಇವಾಗ ಸ್ವಲ್ಪ ತಲೆ ಎಲ್ಲ ಬಿಸಿ ಇರುತ್ತೆ, ಅವರಿಗೆ ಟೆನ್ಷನ್ಸ್ ಇರುತ್ತಲ್ವಾ. ಅದಕ್ಕೋಸ್ಕರ ಟೀ ಕುಡಿದ್ಬಿಟ್ಟು ಆರಾಮಾಗಿ ಒಂದು 5 ನಿಮಿಷ ರೆಸ್ಟ್ ಮಾಡ್ತೀನಿ, ಹೋಗೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಕರ್ಕೊಂಡ್ ಬಂದಿದ್ದಾರೆ. ಇದು ಸ್ಟಾಲ್ಸ್ ಎಲ್ಲ ಹಾಕಿರೋದು ಇಲ್ಲೇ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ಹಾಕಿರೋದು. November 3rd ಇಂದ ಡಿಸೆಂಬರ್ ವರ್ಗೂ ಇರುತ್ತೆ, December 7 ವರ್ಗೂ ಇರುತ್ತೆ ಅಂತ ಹೇಳ್ತಾ ಇದ್ರು. ನನಗೂ ಗೊತ್ತಿರ್ಲಿಲ್ಲ, ತುಂಬಾ ದಿನ ಆದ್ಮೇಲೆನೆ ನಾನು ಒಂದ್ ರೀಲ್ಸ್ ಅಲ್ಲಿ ಏನೋ ನೋಡಿದ್ದೆ, ಹೋಗ್ಬೇಕು ಅಂತ ಅನ್ಸ್ತು, ಅದಕ್ಕೆ ಬಂದಿದೀವಿ. ಈ ಸರಿ ದೊಡ್ಡದೇನು ಇದೆಲ್ಲ ಹಾಕಿ ಮಾಡಿಲ್ಲ, ಹಾಗೇನೆ ಸ್ಟಾಲ್ಸ್ ಎಲ್ಲ ಚಿಕ್ಕದಾಗಿ ಮಾಡಿದ್ದಾರೆ. ಟಿಕೆಟ್ ಕೂಡ ಇತ್ತು. ನಮ್ಮನೆಯವ್ರು ತಗೊಂಬಂದ್ರು, ಆದ್ರೆ ನಾನು ಎಷ್ಟು ಅಂತ ಕೇಳದೆ ಮರ್ತೋಯ್ತು. ನಾನು ಈ ಕಡೆನೆ ಇದ್ದೆ ಅಲ್ವಾ, ಕೇಳಲೇ ಇಲ್ಲ ನಾನು. ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇಲ್ಲ. ಅದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಆರ್ಟಿಸನ್ಸ್ ಆರ್ಟ್ ಅಂತ, ಅದು ಹ್ಯಾಂಡ್ ಮೇಡ್ ಐಟಮ್ಸ್ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ಈ ಸರಿ ವೆರೈಟಿ, ಎಷ್ಟು ವೆರೈಟೀಸ್ ಇದೆ ಅಂದ್ರೆ ಅಷ್ಟು ವೆರೈಟೀಸ್ ಸಿಕ್ಕಿತ್ತು. ಸಾಸರ್ಸ್ ಆಗಿರ್ಬೋದು, ಕಪ್ ಆಗಿರ್ಬೋದು, ಇವಾಗ ಫ್ಲವರ್ ಪಾಟ್ಗಳಾಗಿರ್ಬೋದು, ಡಿನ್ನರ್ ಸೆಟ್, ಫ್ಲವರ್ ಪಾಟ್, ತುಂಬಾನೇ ಪ್ರತಿಯೊಂದು ಐಟಮ್. ಈ ತರ ಪಿಂಗಾಣಿ ಪಾಪ ಅದನ್ನ ನೋಡಿದ ತಕ್ಷಣ ಅಮ್ಮ ಈ ತರದ್ ನಿನ್ನ ಹತ್ರ ಇದೆ ಅಲ್ವಾ ಅಂತ ಹೇಳ್ತಿದ್ದ. ನಾನು ಇವಾಗ ಒಂದ್ ಸ್ವಲ್ಪ ತಗೊಂಡಿದ್ದೀನಿ, ನಾನು ಆ ವಿಡಿಯೋಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ತುಂಬಾ ಎಲ್ಲ ಇಟ್ಕೊಳಕ್ ಆಗಲ್ಲ ಫ್ರೆಂಡ್ಸ್ ಇಲ್ಲಿ, ಯಾಕಂದ್ರೆ ಹಳೇದು ಕೂಡ ಇರೋದ್ರಿಂದ ನನ್ನ ಹತ್ರ ಪ್ರತಿ ವಿಡಿಯೋದಲ್ಲೂ ನಾನು ಈ ತರ ಶಾಪಿಂಗ್ ಹೋದಾಗೆಲ್ಲ ಹೇಳ್ತಾನೆ ಇರ್ತೀನಿ. ಸ್ವಂತ ಮನೆ ಆದ್ರೆ ಹೇಗಾದ್ರೂ ತಗೊಂಡೋಗಿ ಇಟ್ಕೊಂಡ್ಬಿಡೋಣ ಅನ್ಸುತ್ತೆ. ಇದು ನೋಡಿದಾಗೆಲ್ಲ ತಗೋಬೇಕಂತ ತುಂಬಾ ಅನ್ಸುತ್ತೆ, ಯಾಕಂದ್ರೆ ಇದು ನಮ್ದು ಕ್ವಾರ್ಟರ್ಸ್ ಆಗಿರೋದ್ರಿಂದ ಎಷ್ಟು ಕಡಿಮೆ ಐಟಮ್ ಇಟ್ಕೊಂತೀವಿ ಅಷ್ಟು ಒಳ್ಳೇದು. ಆದ್ರೆ ನನ್ನ ಹತ್ರ ಇರೋದೇ ಜಾಸ್ತಿ ಐಟಮು, ಇನ್ನ ಅದ್ರ ಜೊತೆಗೆ ತಗೊಂಡ್ರೆ ಇನ್ನ ಜಾಸ್ತಿ ಆಗ್ಬಿಡುತ್ತೆ ಅಂತ ಒಂದ್ ಸ್ವಲ್ಪ ಭಯ ಆಗುತ್ತೆ. ಕಪ್ಪು ಮತ್ತೆ ಸಾಸರ್ ತಗೊಂಬೇಕಿತ್ತು, ಪಾಪುಗಳು ಇರೋದೆಲ್ಲ ಒಡೆದಾಕ್ಬಿಟ್ಟಿದ್ದಾನೆ. ನಾನು ಇನ್ನೊಂದ್ ಸೆಟ್ ಗೋವಾ ಹೋಗಿದ್ದಾಗ ತಗೊಂಡ್ಬಂದಿದ್ದೆ, ಆದ್ರೆ ಅದನ್ನ ಯೂಸ್ ಮಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ಅದ್ ಒಡೆದೋಗ್ಬಿಟ್ರೆ ಗೋವಾ ನೆನಪಿಗೆ ಅಂತ ಇಟ್ಕೊಂಡಿದೀನಿ ಅಂತ ಹೇಳ್ತೀನಿ ನಮ್ಮ ಮನೆಯವರಿಗೆ. ಏನು ಕಲಿತಿದ್ಯಾ ತೆಗಿಯೋದನ್ನ ಅಂತಾರೆ. ಇದನ್ನ ಕೇಳ್ದೆ, ಸೈಜ್ ಒಂದ್ ಸ್ವಲ್ಪ ಚಿಕ್ಕದಿತ್ತು, ಇನ್ನೊಂದ್ ಸ್ವಲ್ಪ ಬೇರೆ ಸೈಜ್ ಡಿಸೈನ್ಸ್ ಅಲ್ಲೆಲ್ಲ ಸ್ವಲ್ಪ ದೊಡ್ಡದಿತ್ತು. ದೊಡ್ಡದಿದ್ರೆ ಅಷ್ಟೇ ಕುಡಿಬೇಕು ಅಂತ ಅನ್ಸ್ಬಿಡುತ್ತೆ, ಟೀ ಎಲ್ಲ ಬೇಡ, ಸ್ವಲ್ಪ ಕಡಿಮೆ ಮಾಡೋಣ ಅಂತ ಚಿಕ್ಕದು ನೋಡ್ದೆ. ಅದ್ರಲ್ಲಿ ಒಂದೇ ಡಿಸೈನ್ ಮತ್ತೆ ಒಂದೇ ಕಲರ್ ಇದ್ದಿದ್ದು, ಆ ಕಲರ್ ನನಗೆ ಇಷ್ಟ ಆಗ್ಲಿಲ್ಲ. ಅದಾದ್ಮೇಲೆ ಇವಾಗಂತೂ ಎಲ್ಲಾ ಇಂಟೀರಿಯರ್ಸ್ ಆಗಿರ್ಬೋದು, ಏನಂತಾರೆ ದೇವ್ರ ಮನೆಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿಸ್ತಿದ್ದಾರೆ. ಪ್ರತಿಯೊಂದು ಇವಾಗ ಯಾರ್ಯಾರು ಮನೆ ಕಟ್ತಿದ್ದಾರೆ ಅವರೆಲ್ಲ ಅಷ್ಟು ಚೆನ್ನಾಗಿ ಇಂಟೀರಿಯರ್ ಆಗಿರ್ಬೋದು, ಪ್ರತಿಯೊಂದು ದೇವ್ರ ಮನೆಗಳು ಅಷ್ಟು ಚೆನ್ನಾಗಿ ಮಾಡಿಸ್ತಿದ್ದಾರೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಅಲ್ಲಿ ಅವರು ಇಟ್ಟಿದ್ರು, ಶೋಗೆ ಅಂತ ಇಟ್ಟಿದ್ರು. ಮತ್ತೆ ತಗೊಂಬೋದಿತ್ತು ಕೂಡ, ಬೈ ಕೂಡ ಮಾಡ್ಬೋದಿತ್ತು. ನಮ್ಮ ಮನೆಯವರು ಗಣಪತಿ ಎಲ್ಲ ಕೇಳಿದ್ರು ಎಷ್ಟಾಗುತ್ತೆ ಇದೆಲ್ಲ ಅಂದ್ರೆ 30,000 ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಐಟಮ್ ಕೂಡ ಅಲ್ಲೇ ಮಾಡಿರೋದೆ, ಅವರು ಎಲ್ಲ ಕೈಯಲ್ಲಿ ಕೆತ್ತನೆ ಮಾಡಿರೋದು. ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ, ಸಖತ್ತಾಗಿತ್ತು. ಒಂದೊಂದು ವೆರೈಟಿನೂ ಕೂಡ. ಮತ್ತೆ ದೇವ್ರ ಮನೆಗೆ ಆ ಕಡೆ ಈ ಕಡೆ ಎಲ್ಲ ಡಿಸೈನ್ಸ್ ಎಲ್ಲ ಕೊಡ್ತಾರಲ್ಲ, ಫ್ಲವರ್ಸ್ ಆಗಿರ್ಬೋದು, ಇವಾಗ ಅಷ್ಟಲಕ್ಷ್ಮಿಗಳಾಗಿರ್ಬೋದು, ಮತ್ತೆ ವೆಂಕಟರಮಣ ಆಗಿರ್ಬೋದು, ಪ್ರತಿಯೊಂದು ಡಿಸೈನ್, ಆನೆಗಳಾಗಿರ್ಬೋದು, ಪ್ರತಿಯೊಂದು ತುಂಬಾನೇ ಚೆನ್ನಾಗಿ ಮಾಡಿದ್ರು. ಪೀಕಾಕ್ ಆಗಿರ್ಬೋದು, ನೋಡ್ತಾ ಇರ್ಬೋದು. ನಾನು ತೋರ್ಸಕ್ ಟ್ರೈ ಮಾಡಿದೀನಿ, ಸಂಜೆ ನೈಟ್ ಆಗಿರೋದ್ರಿಂದ ಅಷ್ಟು ಬೆಳಕಿಲ್ಲ. ಮತ್ತೆ ನನ್ನ ಫೋನಿಗೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸ್ವಲ್ಪ ಅಷ್ಟೊಂದು ಯಾಕೋ ಸ್ಪೇಸ್ ಇಲ್ಲ ಅನ್ಸುತ್ತೆ, ಏನಕ್ಕೂ ಗೊತ್ತಿಲ್ಲ, ಸ್ವಲ್ಪ ಡಲ್ಲ ಕೂಡ ಕಾಣಿಸುತ್ತೆ. ಇವಾಗ ಅಲ್ಲೇ ಮಾಡ್ತಾ ಕೂಡ ಇದ್ರು, ಅದನ್ನ ನಮ್ಮ ಮನೆಯವರು ನೋಡ್ತಾ ನಿಂತಿದ್ರು ತುಂಬಾ ಟೈಮು. ಬರ್ತಾನೆ ಇಲ್ಲ ಅವ್ರಿಗೆ ಇಂಥದೆಲ್ಲ ನೋಡಕ್ ಅಂದ್ರೆ ಸಖತ್ ಇಷ್ಟ. ಇದು ಮತ್ತೆ ಇನ್ನ ಮುಂದೆ ಬಳೆ ಎಲ್ಲ ಅಲ್ಲೇ ಮಾಡಿ ಕೊಡ್ತಾ ಇದ್ರು, ಅದನ್ನ ಕೂಡ ನೋಡ್ತಾ ಇರ್ಬೋದು. ಈ ತರ ನಾವು ನಮ್ಮ ಹುಣಸೂರ್ ಮನೆಗ್ ಮಾಡ್ಸಿದೀವಿ. ಅಯ್ಯೋ ಅಲ್ಲಿ ನಾವ್ ಇಲ್ವಲ್ಲಪ್ಪ ಅಂತ ಬೇಜಾರಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಅಷ್ಟ್ ಚೆನ್ನಾಗಿರೋ ಮನೆ ಕಟ್ಬಿಟ್ಟು ಇಲ್ಲಿ ಹಳೆ ಕ್ವಾರ್ಟರ್ಸ್ ಅಲ್ಲಿ ಇದೀವಲ್ಲ ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ನಮ್ಮ ಲೈಫ್ ಹೇಗೆ ಏನು ಅಂತ ಹೇಳಕ್ಕಾಗಲ್ಲ, ಎಲ್ಲೆಲ್ಲಿ ಇರ್ತೀವಿ ಅಂತ. ನಮ್ಮ ಮನೆಯವ್ರಿಗೆ ಜಾಬ್ ಆಗಿರೋದ್ರಿಂದ ನಾವ್ ಇಲ್ಲಿ ಇರ್ಬೇಕಾಗೈತೆ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಮುಂದೆ ಬರ್ತಾ ಗೊತ್ತಲ್ಲ ಈ ತರ ವೆರೈಟಿ ಆಗಿರುವಂತಹ
ಐಟಮ್ಸ್ ಎಲ್ಲ ಸಿಕ್ಬಿಡುತ್ತೆ ನನ್ನ ಮಗಂಗೆ. ಇವ್ನ್ ಎಷ್ಟು ಡೋಲು 2 3 4 ಹೊಡೆದಾಕಿರೋದು, 3 ವರ್ಷದಲ್ಲಿ 4 ಡೋಲ್ ಹೊಡೆದಾಕಿದ್ದಾನೆ. ಇವಾಗ ಮತ್ತೆ ಡೋಲ್ ಬೇಕು ಅಂತ ಕೇಳ್ತಾ ಇದ್ದ. ನಾವು ಮುಂದೆ ಮುಂದೆ ಹೋಗೋಣ. ಆದ್ರೆ ಒಂದ್ ಸರಿ ಬಂದಾಗ್ಲೂ ಒಂದ್ ರೇಟ್ ಹೇಳ್ತಾರೆ ಇವ್ರಂತೂ. ಈ ಸರಿ ಇಲ್ಲಿ ದೊಡ್ಡದ್ ನೋಡ್ಬಿಟ್ನಲ್ಲ, ತಕ್ಕೊಡು ಅಂತಿದ್ದ. ಅದೇ ಆ ಕಡೆಯಿಂದ ಬರೋಣ, ಅದಾದ್ಮೇಲೆ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು. ಪ್ರಿಂಟೆಡ್, ವೆಸ್ಟ್ ಬೆಂಗಾಲ್, ಹ್ಯಾಂಡ್ ಮೇಡ್ಸ್ ಎಲ್ಲ ಏನಂತಾರೆ, ಪೇಂಟ್ ಮಾಡಿರೋದು ಎಲ್ಲ ತುಂಬಾನೇ ಚೆನ್ನಾಗಿತ್ತು. ದುರ್ಗಾ ಮಾತಾ ಆಗಿರ್ಬೋದು, ಪ್ರತಿಯೊಂದು ಕೂಡ ಫ್ಲವರ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡಿದ್ರು. ಇದು ಚೆನ್ನಾಗಿತ್ತು. ಫ್ರೇಮ್ಸ್ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಹ್ಯಾಂಡ್ ಮೇಡ್ ಅಂತೆ. ಅದು ಈಗ ನಾನು ವಿಡಿಯೋದಲ್ಲಿ ತೋರ್ಸಕ್ಕಿಂತ ರಿಯಲ್ ಆಗಿ ಹೋಗಿ ನೋಡ್ಲಿಕ್ಕಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಯಾರಾದ್ರೂ ಮನೇನ ಡೆಕೋರೇಟಿವ್ ಆಗಿ ಮಾಡ್ಬೇಕು, ಇವಾಗ ಮನೆ ಕಟ್ತಿದ್ದೀರಾ, ಈ ತರ ಐಟಮ್ಸ್ ಎಲ್ಲ ಹಾಕ್ಬೇಕು, ವಾಲಿಗೆಲ್ಲ ತುಂಬಾ ಚೆನ್ನಾಗ್ ಕಾಣುತ್ತೆ, ಗೋಡೆಗೆಲ್ಲ ತುಂಬಾ ಚೆನ್ನಾಗ್ ಕಾಣುತ್ತೆ ಅಂತ ಇದ್ರೆ ಇದು ಕೂಡ ಅಷ್ಟೇ ಹ್ಯಾಂಡ್ ಮೇಡ್ ಅಂತೆ. ನನಗಂತೂ ನಂಬಕ್ಕಾಗ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿತ್ತು ಐಟಮ್. ಅದನ್ನೆಲ್ಲ ನೋಡಿನೇ ನನಗೆ ನಿಜವಾಗ್ಲೂ ತಗೋಬೇಕು ಅನಿಸ್ತಿತ್ತು. ಆದ್ರೆ ಹಾಕಕ್ಕೆ ಜಾಗ ಇಲ್ಲ ಇಲ್ಲಿ, ಎಂತ ಮಾಡೋದು. ತುಂಬಾನೇ ಅಟ್ರಾಕ್ಟಿವ್ ಆಗಿತ್ತು. ರಾಧಾಕೃಷ್ಣ ಆಗಿರ್ಬೋದು, ವೈಟ್ ಹಾರ್ಸ್ ಆಗಿರ್ಬೋದು, ಅದು ಮನೇಲೆಲ್ಲ ಇಟ್ಕೊಬೇಕು ಅಂತ ಹೇಳ್ತಾರಲ್ವಾ, ಓಡ್ತಾ ಇರೋ ಕುದುರೆನ, ಅದು. ಅದಾದ್ಮೇಲೆ ನೆಕ್ಸ್ಟ್ ಶಾಪಿಗೆ ಬಂದ್ವಿ. ಇಲ್ಲಂತೂ ಎಷ್ಟು ವೆರೈಟೀಸ್ ಇತ್ತು ಅಂದ್ರೆ, ಇಯರಿಂಗ್ಸು, ನೆಕ್ಲೆಸ್ ಆಗಿರ್ಬೋದು, ಪ್ರತಿಯೊಂದು. ಮತ್ತೆ ಈಗ ದೃಷ್ಟಿದಾರ ಎಲ್ಲ ಬರುತ್ತಲ್ಲ, ಅದು ಕೂಡ ಇತ್ತು. ಅದು ಇಷ್ಟ ಆಯ್ತು ನನಗೆ. ಇಲ್ಲಿ ನಾನು 3 ತಗೊಂಡೆ, ಮಕ್ಕಳಿಗೆ ಮತ್ತೆ ನನಗೆ, ನನ್ನ ತಂಗಿಗೆ ಅಂತ. 100 ರುಪೀಸು, 50 ರುಪೀಸು ಹೇಳ್ತಾ ಇದ್ರು, ತಗೊಂಬೋದಿತ್ತು ಆರಾಮಾಗಿ. ಅದು ತಗೊಂಡ್ವಿ. ನಾನು ಇಲ್ಲಿ ನೋಡ್ತಾ ಇದ್ದೀನಿ ವೆರೈಟೀಸ್. ನನ್ಗೆ ಫಸ್ಟ್ ಎಲ್ಲ ತುಂಬಾ ಇಷ್ಟ ಆಗ್ತಿತ್ತು ಇಯರಿಂಗ್ಸ್ ಎಲ್ಲ. ಇವಾಗ ಯೂಸ್ ಮಾಡಲ್ಲ, ಸುಮ್ನೆ ಮತ್ತೆ ಅದನ್ನ ಬಿಚ್ಚಿ ಹಾಕಿ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಮಾಡಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇಷ್ಟ ಆದ್ರೂ ತಗೊಳಕ್ಕಾಗಲ್ಲ, ಒಂದೊಂದ್ಸರಿ ಹಂಗಾಗ್ಬಿಡುತ್ತೆ. ಇಷ್ಟ ಚೆನ್ನಾಗಿದೆ ಅಲ್ವಾ ಅನ್ಸುತ್ತೆ. ಮತ್ತೆ ನನ್ ಮಗಳಿಗೂನು ಅಷ್ಟೇ, ಅದು ಒಂದಿನ ಹಾಕಕ್ಕಾಗಲ್ಲ ಆರ್ಟಿಫಿಷಿಯಲ್ಸ್ ಎಲ್ಲ. ನನಗೂನು ಹಾಗೆ ಆಗುತ್ತೆ, ಒಂದಿನ ಹಾಕಕ್ಕಾಗಲ್ಲ ಆರ್ಟಿಫಿಷಿಯಲ್. ಒಂದಿನ ಅಷ್ಟೇ ಮ್ಯಾಕ್ಸಿಮಮ್. ನಾಳೆಗಾಗ್ಲೇ ನೋವಾಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ ಹಾಕೊಳಕ್ಕೆಲ್ಲ ಹೋಗಲ್ಲ. ಆದ್ರೂ ತುಂಬಾ ಇಷ್ಟ ಆಗ್ಬಿಟ್ರೆ ತಗೊಂಡ್ಬಿಡ್ತೀನಿ. ನನ್ನ ತಂಗಿಗೂ ನಾನು ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ, ಹೇಗಿದೆ ನೋಡು, ಚೆನ್ನಾಗಿದೆ ಅಂತ. ಅವಳು ಕೂಡ ಚೆನ್ನಾಗಿದೆ ಕಣೆ ಅಂತ ಹೇಳಿದ್ಲು. ಅವಳು ಈ ತರ ತಗೊಂಬ ಸಾಕು, ಕಾಲಿಗೆ ಹಾಕೊಳ್ಳೋ ದೃಷ್ಟಿದಾರ ಅಂತ ಅಂದ್ಲು. ಅದನ್ನ ತಗೊಂಡೆ ಒಂದ್ ಸ್ವಲ್ಪ. ಅಷ್ಟರಲ್ಲಿ ಪಕ್ಕದಲ್ಲೇ ಹಠ ಸಾಮಾನೆಲ್ಲ ಇತ್ತಪ್ಪ. ಅದನ್ನ ಪಾಪು ಅವ್ರ ಅಪ್ಪ ಜೊತೆ ಆಲ್ರೆಡಿ ಹೋಗ್ಬಿಟ್ಟಿದ್ದಾನೆ ಇದನ್ನ ತಗೊಳಕ್ಕೆ. ನನಗೆ ಗೊತ್ತೇ ಇಲ್ಲ, ಬಂದ್ ಹೇಳ್ತಿದ್ದಾನೆ, ನೋಡು ಇದನ್ನ ತೆಗ್ಸ್ಕೊಂಡೆ ಅಂತ. ಸದ್ಯ ಯಾವ್ದೋ ಒಂದ್ ತಗೊಂಡ, ಆ ಡೋಲ್ ಮರ್ತ್ಕೊಂಡಲ್ಲ, ಸಾಕು ಅನ್ಸ್ಬಿಡ್ತು ನನ್ಗೆ. ಇಲ್ಲೂ ಅಷ್ಟೇ, ಮನೇಲೂ ಓದಿಸ್ತಾ ಇರ್ತೀನಲ್ವಾ, ಅವಾಗೆಲ್ಲ ಸುಮ್ನೆ ಡೋಲ್ ಬರ್ಸ್ತಾ ಇರ್ತಾನೆ. ಏನಾದ್ರು ಬರಿ ಅಂತ ಅಂದ್ರೆ ಕೈ ನೋವು, ಡೋಲ್ ಬರ್ಸಕ್ ಮಾತ್ರ ಕೈ ನೋವು ಆಗಲ್ಲ. ಹಂಗಾಯ್ತು. ಯಾವ್ಯಾವ್ದು ಇಷ್ಟ ಆಯ್ತು ಅದನ್ನ ತಗೊಂಡ್ವಿ, 1-3. ಅದು ನಿಮ್ದೆಲ್ಲ ತೋರಿಸ್ತಾ ಇದ್ರಲ್ವಾ, ಅಲ್ಲಿ ತೋರ್ಸದ್ನಲ್ವಾ ನಾನು ಇವಾಗ ಹೋತ್ ಇದ್ರಲ್ಲಿ. ವೆರೈಟಿ ಆಗಿ ಚಾಪಿಂಗ್ ಬೋರ್ಡ್ಸ್ ತುಂಬಾನೇ ಚೆನ್ನಾಗಿತ್ತು, ಕೊಡ್ಸಿ ಅಂತ ಕೇಳ್ದೆ ನಮ್ಮ ಮನೆಯವ್ರಿಗೆ. ಬೇಡವಾ
ಮುಗೀತು, ಬೇಡ ಬಾ ಅಂತ ಅಂದ್ರೆ ಬಂದೆ, ಪರವಾಗಿಲ್ಲ, ಬೇಡ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ತಗೊಂಡ್ರೆ ಆಗತ್ತೆ ಅಂತ. ನಮ್ಮನೆಯವ್ರಿಗೆ ಈ ತರ ಯಾವಾಗಾದ್ರೂ ಡ್ರೆಸ್ಸಸ್ ಎಲ್ಲ ಇಷ್ಟ ಆಗ್ಲಿ, ಸ್ಯಾಂಡಲ್ಸು, ಚಪ್ಪಲ್ಸು, ಈ ತರ ಎಲ್ಲ ಜೂತಿ ಯಾವ್ದಾದ್ರು ಇಷ್ಟ ಆಗ್ಬಿಟ್ರೆ ತಗೋ 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 ಅನ್ನೋದೇ ಆಯ್ತು. ಅವ್ರು ಆಗ್ಲೇ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟು ಅವರೇ ನೋಡ್ತಾ ಇದ್ರು ನನ್ ಮುಂದೆ ಹೋಗಕ್ಕಿಂತ ಮುಂಚೆನೆ. ಅವ್ರಿಗೆ ಅದು ಇಷ್ಟ ಆಗಿತ್ತು, ಹಾಕೊಂಡ್ ನೋಡು ಅಂತ. ನಾನು ಯಾವಾಗ್ಲೂ ಅದನ್ನ ಯಾವಾಗ್ಲೂ ಜಾಸ್ತಿ ಯೂಸ್ ಮಾಡ್ತೀನಿ ಈ ತರದೆಲ್ಲ. ಅದಕ್ಕೆ ತಗೋ ಚೆನ್ನಾಗಿದೆ ಅಂತಿದ್ರು. ನನ್ಗೆ ಕಂಫರ್ಟ್ ಕೂಡ ಇತ್ತು, ಆದ್ರೆ ಹೆವಿ ಪ್ರೈಸ್ ಹೇಳ್ತಾ ಇದ್ರು ಅಲ್ಲಿ ಅಂತೂ. ನಾನು ಆಲ್ರೆಡಿ ಆ ತರದ್ ಯೂಸ್ ಮಾಡಿದೀನಿ, ಪ್ರೈಸಸ್ ಎಲ್ಲ ಗೊತ್ತಿರೋದ್ರಿಂದ. ಮತ್ತೆ ನಾನು 600 ರುಪೀಸಿಗೆ ನನ್ನ ಪಂಜಾಬ್ ಫ್ರೆಂಡ್ ಇದ್ರು, ಅವ್ರು ತಗೊಂಬಂದ್ ಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು. ಎಷ್ಟು ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎಷ್ಟು ಚೆನ್ನಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇದು ಕೂಡ ನನಗೆ ಅಷ್ಟೊಂದ್ ಪ್ರೈಸ್ ವರ್ತ್ ಅನ್ಸ್ಲಿಲ್ಲ. ಅವ್ರು ಕಡಿಮೆ ಮಾಡ್ಕೊಳಕ್ ರೆಡಿ ಇರ್ಲಿಲ್ಲ. 2 ತಗೊಂತೀವಿ ಕೊಡಿ ಅಂದ್ರು ಅಷ್ಟು ಕಡಿಮೆ ಮಾಡ್ಕೊಳ್ಳಿಲ್ಲ ಅವರು. ನಮ್ಗೆ ಈಗ ಪ್ಲಾನ್ ಇದೆ, ಹೊರಗಡೆ ನಾರ್ತ್ ಇಂಡಿಯಾ ಟ್ರಿಪ್ ಹೋಗ್ಬೇಕು. ಮತ್ತೆ ನನ್ನ ಫ್ರೆಂಡ್ ತಂಗಿದು ಮದ್ವೆ ಇದೆ MP ಅಲ್ಲಿ, ಮಧ್ಯಪ್ರದೇಶಲ್ಲಿ. ಅಲ್ಲಿಗೆ ಹೋಗ್ಬೇಕಂತ ಅನ್ಕೊಂಡಿದೀವಿ, ಡಿಸೈಡ್ ಮಾಡಿದೀವಿ. ನೋಡೋಣ ಹೇಗಾಗುತ್ತೆ. ಇನ್ನ 3 ಮಂತ್ಸ್ ಇದೆ. ಇಲ್ಲಿ ಫ್ಯಾಮಿಲಿಲೂ ಕೂಡ ಒಂದ್ ಮದ್ವೆ ಇದೆ, ಅದಕ್ಕೋಸ್ಕರ ಇದನ್ನು ಟ್ಯಾಲಿ ಮಾಡ್ಕೊಂಡು ರಜಾ ಹಾಕೊಬೇಕು. 2ಕ್ಕೂ ರಜಾ ಕೊಡ್ತಾರ. ಮತ್ತೆ ಅಲ್ಲಿಗೆ ಹೋಗಿ ವಾಪಸ್ ಬರಕ್ಕಾಗಲ್ಲ ಮದ್ವೆ ಮುಗಿಸ್ಕೊಂಡು. ಯಾಕಂದ್ರೆ ಅಲ್ಲಿ ಅಷ್ಟು ದೂರ ಹೋಗಿರೋದ್ರಿಂದ ನಮಿಗೂ ವರ್ತ್ ಆಗ್ಬೇಕು ಅಂದ್ರೆ ಅಲ್ಲಿ ಸುತ್ತಮುತ್ತ ಎಲ್ಲ ಪ್ಲೇಸಸ್ ಎಲ್ಲ ನೋಡ್ಕೊಂಡ್ ಬರ್ಬೇಕು ಅಂತ ಅನ್ಕೊಂಡಿದೀವಿ. ಪಾಪು ಇವಾಗ ಮಾರ್ಕೆಟಿಗೆ ಹೋದಾಗ್ಲೇನೆ ಒಂದು 2 ಅವರ್ಸ್ ಕೂಡ ಇರಲ್ಲ. ಬಾ ಮನೆಗೆ ಹೋಗೋಣ ಅಂತಿರ್ತಾನಲ್ವಾ. ಅದಕ್ಕೋಸ್ಕರ ಅವನು ಅಮ್ಮನ ಹತ್ರ ಬಿಟ್ಟು ನಾನು ಮತ್ತೆ ಮಕ್ಳು ನಮ್ಮನೆಯವರು ಹೋಗೋಣ ಅಂತ ಅನ್ಕೊಂಡಿದ್ವಿ. ನೋಡ್ಬೇಕು. ಈ ಸ್ಯಾರಿ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು, ಆದ್ರೆ ನಮ್ಮನೆಯವ್ರಿಗೆ ಇಷ್ಟ ಆಗ್ಲಿಲ್ಲ. ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಕೊಡ್ಸೋದು. ಬೇರೆ ಕಡೆ ಹೋದ್ರು ಅದು ಅವ್ರಿಗೆ ಇಷ್ಟ ಆಯ್ತು, ಅದು ನನಗೆ ಇಷ್ಟ ಆಗ್ಲಿಲ್ಲ, ಹಂಗಾಗುತ್ತೆ. ಕರ್ಟನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇತ್ತು ಇಲ್ಲಿ. ಬ್ಲಾಂಕೆಟ್ಸ್, ಬೆಡ್ಶೀಟ್ಸ್ ತುಂಬಾ ಚೆನ್ನಾಗಿರುತ್ತೆ. ವೆರೈಟೀಸ್ ಇರುತ್ತೆ. ಯಾಕಂದ್ರೆ ಈ ತರದೆಲ್ಲ ಶಾಪ್ ಅಲ್ಲಿ ಸಿಗಲ್ಲ. ಈ ತರ ಈಗ ಮೇಳಗಳೆಲ್ಲ ಹಾಕಿರ್ತಾರಲ್ಲ, ಅಲ್ಲೇ ಸಿಗೋದು. ಈಗ ರೆಡಿ ಡ್ರೆಸ್ಸು, ರೆಡಿಮೇಡ್ ಈ ತರ ಪೀಸಸ್ ಎಲ್ಲ ಸಿಗುತ್ತೆ. ಇದ್ ನೋಡ್ರಿ, ವೈಟ್ ಕ್ರೀಮೇ ಇಟ್ಕೊಂಡಿದ್ರು ಅವರು, ಫುಲ್ ಕ್ರೀಮ್ ಕಲರ್ ಇಟ್ಕೊಂಡಿದ್ರು. ಇದು ಗೌನ್ಸ್ ಇಷ್ಟ ಆಯ್ತು ನನ್ಗೆ, ತುಂಬಾನೇ ಚೆನ್ನಾಗಿತ್ತು ಅದು. ಪ್ರತಿಯೊಂದು ಕೂಡ ತುಂಬಾ ಜೂತಿ ಆಗಿರ್ಬೋದು. ಫಸ್ಟ್ ಶಾಪ್ ಅಲ್ಲಿ ಇನ್ನ ಕಲೆಕ್ಷನ್ಸ್ ಜಾಸ್ತಿ ಇತ್ತು. 2-3 ಶಾಪ್ ಇದೆ ಒಳಗಡೆ. ಬುಕ್ ಸ್ಟಾಲ್ಸ್ ಆಗಿರ್ಬೋದು, ಬ್ಯಾಗ್ ಗಳಾಗಿರ್ಬೋದು. ನಾವು ಹೋದ್ ಸರಿ ನಾನು ನನ್ನ ತಂಗಿ ಒಂದ್ ಬ್ಯಾಗ್ ತಗೊಂಡಿದ್ವಿ, ಎಲ್ಲಿ ಅಂತ ನೆನಪಾಗ್ತಿಲ್ಲ, ಮೋಸ್ಟ್ಲಿ ಮೈಸೂರಲ್ಲೇ ಅಂತ ಅನ್ಕೊಂತೀನಿ. ಆದ್ರೆ ಅದು ಜಿಪ್ ಹೋಗ್ಬಿಟ್ಟಿದೆ. ಸ್ಮಾಲ್ ಪರ್ಸ್ ಅದು, ತುಂಬಾನೇ ಚೆನ್ನಾಗಿದೆ. ಆ ತರದ್ ಇದ್ಯಾ ಅಂತ ಹುಡುಕೆ, ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದಿತ್ತು. ಅದಿಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಈ ತರ ಮೇಳಗಳು ತುಂಬಾ ಹಾಕ್ತಾ ಇರ್ತಾರೆ ಮೈಸೂರಲ್ಲಿನು, ನೋಡೋಣ ಅವಾಗ ತಗೊಳ್ಳೋಣ ಅಂತ. ಮತ್ತೆ ಬೆಂಗಳೂರಿಗೆ ಎಕ್ಸಾಮಿಗೆ ಬರ್ಸಕ್ ಹೋಗ್ತಿರೋದ್ರಿಂದ ಅಲ್ಲೂ ಕೂಡ ಹೋಗ್ತೀವಿ. ಇಲ್ಲ ಅಂದ್ರೂ ನಾವು ಹೊರಗಡೆ ಹೋಗ್ತೀವಿ. ಅಲ್ಲೂ ನೋಡಿದ್ರೆ ಆಯ್ತು ಅಂತ ಬಂದ್ವಿ. ನೋಡ್ದಿರ ಹಾಗೆ ಹೇಳ್ದಾಗೆ ಸ್ಮಾಲ್ ಪರ್ಸ್ ಇದೆಯಾ ಅಂತ ಕೇಳ್ದೆ. ಆ ತರದಿರ್ಲಿಲ್ಲ. ಈ ತರದ್ ಬೇಡ ಆಗಿತ್ತು ನಮ್ಗೆ. ಈ ತರದ್ ಇದೆ. ಇದು ಕಾಟನ್ ಪರ್ಸಸ್ ಎಲ್ಲ ಬರುತ್ತಲ್ಲ, ಆ ತರ ಬೇಕಿತ್ತು. ಸ್ಟಿಚ್ ಮಾಡಿರ್ತಾರಲ್ಲ ಆ ತರ, ಅದು ಸಿಗ್ಲಿಲ್ಲ ನನಗೆ. ಶಾಪ್ ನೋಡ್ತಾ ಇರ್ಬೋದು, ತುಂಬಾ ಅಟ್ರಾಕ್ಟಿವ್ ಅನ್ನಿಸ್ತು ನನಗೆ. ಆದ್ರೆ ಅವ್ರು ವಿಡಿಯೋಸ್ ಎಲ್ಲ ಮಾಡ್ಕೊಂಬೇಡಿ ಅಂದ್ರು, ನಾನು ಆಫ್ ಮಾಡ್ಬಿಟ್ಟೆ. ಓಕೆ, ಪರವಾಗಿಲ್ಲ ಅಂತ. ಆದ್ರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು. ಮತ್ತೆ ಇವಾಗಿನ ಟ್ರೆಂಡಿಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇವರು. ತುಂಬಾ ಪಾಶ್ ಆಗಿ ರೆಡಿ ಆಗ್ತಾರಲ್ವಾ, ಅವರಿಗೆಲ್ಲ ಸಖತ್ತಾಗಿರುತ್ತೆ. ಆದ್ರೆ ನಾವೆಲ್ಲ ನಾರ್ಮಲ್ ಆಗಿ ಮಕ್ಳ ಜೊತೆ ಅಂತೂ ಆಗಲ್ಲ ಬಿಡಿ. ಒಂದಿನ ಸ್ಯಾರಿ ಹಾಕೊಂಡ್ರೆ, ಕಾಟನ್ ಸ್ಯಾರಿ ಹಾಕೊಂಡ ತರ ದೊಡ್ಡದೆಲ್ಲ ಹಾಕೊಂಡ್ಬಿಟ್ರೆ ಹೆಂಗ್ ಕಾಣಿಸುತ್ತೆ, ಮಸ್ತಾಗಿ ಕಾಣಿಸುತ್ತೆ. ಆ ತರದೆಲ್ಲ ಇತ್ತು, ತುಂಬಾನೇ ಚೆನ್ನಾಗಿತ್ತು. ಈಗ ಇಂಡಿಯಾದಲ್ಲಿ ಯಾವ್ಯಾವ ತರ ವೆರೈಟೀಸ್ ಇದೆ, ಈಗ ಕಾಶ್ಮೀರಿ ಆಗಿರ್ಬೋದು, ಕಲ್ಕತ್ತಾ ಕಾಟನ್ ಆಗಿರ್ಬೋದು, ಮತ್ತೆ ನಮ್ ಕರ್ನಾಟಕ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ವೆರೈಟೀಸ್ ಕೂಡ ಈ ತರ ಮೇಳಗಳೆಲ್ಲ ಹಾಕ್ದಾಗ ನಮ್ಗೆ ಇಷ್ಟ ಆಗುತ್ತೆ, ಹೋಗಿ ತಗೋಬಹುದು. ಅದಾದ್ಮೇಲೆ ಇವಾಗ ನಮ್ಮ ಮನೆಯವರು ಆಯಿಲ್ ಎಲ್ಲ ತಿನ್ನೋದ್ ಬಿಟ್ಬಿಟ್ಟಿದ್ದಾರೆ. ಅಲ್ಲೇ ಬಜ್ಜಿ ಎಲ್ಲ ಸಿಗುತ್ತಲ್ಲ, ವಡಾಪಾವ್ ಎಲ್ಲ ಸಿಗುತ್ತಲ್ಲ, ಬೇಡ ಅಲ್ಲಿ ಹೋಗೋದೇ ಬೇಡ. ಅಲ್ಲಿ ಹೋದ್ರೇನೆ ತಾನೇ ತಿನ್ಬೇಕು ಅನ್ಸುತ್ತೆ. ಹೋಗೋದೇ ಬೇಡ ಅಂದ್ಬಿಟ್ಟು ಆ ಸೈಡಿಗೆ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೈಡಿಗಂತೂ ಕರ್ಕೊಂಡೇ ಹೋಗ್ಲಿಲ್ಲ. ಇವಾಗ ನೋಡ್ತಾ ಇರ್ಬೋದು ಬ್ಯಾಂಗಲ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ದಿವಸದಿಂದ ನಾವು ಮೋಮೋಸ್ ಕೂಡ ತಿನ್ಬೇಕು ಅನ್ಕೊಂಡಿದ್ವಿ. ಮೋಮೋಸ್ ಕೂಡ ತಿನ್ನಕ್ಕಾಗಿರ್ಲಿಲ್ಲ. ಯಾಕಂದ್ರೆ ನಾವು ಹೋದಾಗೆಲ್ಲ ಶಾಪ್ ಕ್ಲೋಸ್ ಆಗಿರ್ತಿತ್ತು. ಇಲ್ಲಿ ನಮ್ಮ ಮನೆ ಹತ್ರ ಇರೋದು. ಇವತ್ ಮೋಮೋಸ್ ಕೊಡಿಸ್ತೀನಿ ಬಾ, ಇಲ್ಲಿ ಏನೋ ತಿನ್ನೋದ್ ಬೇಡ ಅಂದ್ಬಿಟ್ಟು
ಮೋಮೋಸ್ ತಗೊಳ್ಳೋಣ ಅಂತ ಹೋದ್ವಿ. ಈಗ ಬಾಡಿ ಮಸಾಜಿಂಗ್ ಆಗಿರ್ಬೋದು, ಹೆಡ್ ಮಸಾಜ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗ್ತಾ ಇತ್ತು. ಪಾಪುಗೆ ಫಸ್ಟೇ ಒಂದು ಐಟಮ್ ಸಿಕ್ಕಿರೋದ್ರಿಂದ, ಅವನು ಒಂದು ಆಟ ಸಾಮಾನು ತಗೊಂಡಿರೋದ್ರಿಂದ ಅವನು ಏನು ಹಿಂಸೆ ಕೊಡ್ಲಿಲ್ಲ ಲಾಸ್ಟ್ ವರ್ಗುನು. ಮತ್ತೆ ಬರ್ತಾ ಬರ್ತಾ ಲಾಸ್ಟ್ ಅಲ್ಲಿ ಚಾಕ್ಲೇಟ್ಸ್ ಕಾಣಿಸ್ಬಿಡ್ತು, ಅದ್ ಬೇಕಾಗಿತ್ತು. 3 ಜನ ಶೇರ್ ಮಾಡ್ಕೊಳ್ಳೋದ್ರಿಂದ ಅದನ್ನ ಕೊಡ್ಸಿದ್ವಿ. ಮತ್ತೆ ಮುಂದೆ ಬರ್ತಾ ಬರ್ತಾ ಬುಕ್ ಸ್ಟಾಲ್ಸ್ ನೋಡಿ, ಇದು ಫಿಕ್ಸ್ಡ್ ರೇಟ್ ಹಾಕಿದ್ದಾರೆ. ಬುಕ್ ಸ್ಟಾಲ್ಸ್ ಆಗಿರ್ಬೋದು, ಈ ತರ ಚೇರ್ಗಳಾಗಿರ್ಬೋದು, ಪ್ರತಿಯೊಂದು ಇದೆ. ಮತ್ತೆ ಅಲ್ಲೇ ಬ್ಯಾಂಗಲ್ಸ್ ಕೂಡ ಮಾಡಿ ಕೊಡ್ತಾ ಇದ್ರು. ಅಲ್ಲೇ ತುಂಬಾ ಜನ ಕೂತ್ಕೊಂಡು ಮಾಡಿಸ್ಕೊಂತ ಇದ್ರು, ಅವ್ರಿಗೆ ಯಾವ್ಯಾವ ಕಲರ್ ಅಲ್ಲಿ ಬೇಕು ಕಾಂಬಿನೇಷನ್ ಅಲ್ಲಿ ಅಂತ. ಅದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲೇ ಮೋಮೋಸ್ ಹೌಸ್ ಅಂತ ಇದೆ, ತುಂಬಾನೇ ಚೆನ್ನಾಗಿದೆ. ಅವರು ಟಿಬೇಟಿಯನ್ ಸೈಡ್ ಅವರು, ಉತ್ತರಾಖಂಡ್ ಸೈಡ್ ಅಲ್ಲೆಲ್ಲ ತುಂಬಾ ಫೇಮಸ್ ಅಲ್ಲ ಮೋಮೋಸ್. ನಾನು ಥರ್ಸ್ಡೇ ತಿನ್ನಲ್ಲ, ಥರ್ಸ್ಡೇ ಆಗಿರೋದ್ರಿಂದ ನಾನು ಮೋಮೋಸ್ ತಗೊಂಡೆ. ಯಾವ್ದು ಪನೀರ್ ಮೋಮೋಸ್ ತಗೊಂಡೆ, ನಮ್ಮ ಮನೆಯವರೆಲ್ಲ ಚಿಕನ್ ಮೋಮೋಸ್ ತಗೊಂಡ್ರು. ಒಂದ್ ನೂಡಲ್ಸ್ ತಗೊಂಡ್ವಿ. ಇಲ್ಲೇ ತಿನ್ನಕ್ ಆಗ್ಲಿಲ್ಲ, ನಾವು ಪಾರ್ಸಲ್ ತಗೊಂಡ್ ಮನೆಗೆ ಬಂದ್ವಿ. ಮಕ್ಳು ಕೂಡ ಇರ್ತಾರೆ ಮನೇಲಿ, ಎಲ್ಲ ಕುತ್ಕೊಂಡ್ ತಿಂದ್ರೆ ಆಯ್ತು ಅಂತ ಪಾರ್ಸಲ್ ಅಲ್ಲಿ ತಗೊಂಡ್ಬಂದ್. ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವ್ರು ಕೊಡೋ ಸಾಸಸ್ ಎಲ್ಲ, ನಂಗೆ ಸಾಸ್ ಇರುತ್ತಲ್ಲ ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ಕಡೆ ಅವ್ರದೇ ಸ್ಟೈಲ್ ಅಲ್ಲಿ ಕೊಡ್ತಾರೆ, ನಾವ್ ಅಲ್ಲಿ ತಿಂದಿರೋದ್ರಿಂದ ನಂಗೆ ತುಂಬಾ ಟೇಸ್ಟಿ ಅನ್ಸುತ್ತೆ, ತುಂಬಾನೇ ಚೆನ್ನಾಗಿತ್ತು. ಪಾರ್ಸಲ್ ತಗೊಂಡ್ ಬಂದ್ವಿ. ಒಂದ್ 10-15 ಮಿನಿಟ್ಸ್ ವೇಟ್ ಮಾಡಿದ್ರೆ ಪಾರ್ಸಲ್ ಕೊಟ್ರು. ತುಂಬಾನೇ ಚೆನ್ನಾಗಿತ್ತು, ಮನೇಲಿ ಬಂದು ಟೇಸ್ಟ್ ಮಾಡಿದ್ವಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.